ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯೋನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮಧ್ವಾಚಾರ್ಯರು ಕೇಬುಡ ಎಂಬತಕ್ಕಂತಹ ದೇವಾಲಯ, ಪಾರಂತಿ ಎಂಬುದಾಗಿ ಅದನ್ನು ಕರೀತಾರೆ, ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಯಾವುದೇ ಪೂಜೆಗಳು ನಡೀತಾ ಇಲ್ಲ, ಭಗವಂತನಿಗೆ ನೈವೇದ್ಯದ ಸಮರ್ಪಣೆ ಆಗ್ತಾ ಇಲ್ಲ. ಆವಾಗ ಗ್ರಾಮದ ಮುಖಂಡರುಗಳನ್ನೆಲ್ಲ ಅಲ್ಲಿಗೆ ಕರೆಸಿದರು. ಕೇವಲ ಅರ್ಧ ದಿನದಲ್ಲಿಯೇ ವ್ಯವಸ್ಥೆ ಆಗಬೇಕು, ದಿನಾರ್ಧ ಮಾತ್ರ ಎಂಬುದಾಗಿ ಹೇಳ್ತಾರೆ. ಅರ್ಧ ದಿನದಲ್ಲಿಯೇ ಎಲ್ಲ ವ್ಯವಸ್ಥೆ ನಡಿಬೇಕು. ಅವತ್ತಿನಿಂದಲೇ ಅಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದಂತೆ ಪೂಜೆ ಪ್ರಾರಂಭ ಆಗಬೇಕು. ಆ ಪೂಜೆ, ನೈವೇದ್ಯ, ಪ್ರತಿಯೊಂದರ ವ್ಯವಸ್ಥೆಯೂ ಕೂಡ ಶಾಸ್ತ್ರದ ಚೌಕಟ್ಟಿನಲ್ಲಿ ನಡೆಯುವಂತೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದರು. ತದ್ಭೂತೀ ವ್ಯಧಿತ ಸಭೂತ ಬಲ್ಯನಲ್ಪಾಹ. ಸಭೂತ ಬಲಿ, ಭೂತಗಳಿಗೆ ಬಲಿಯಾಗಿ ಕೊಡಬೇಕು, ಪ್ರತಿನಿತ್ಯವೂ ಕೂಡ ಭೂತ ಬಲಿಯನ್ನು ಕೊಡಬೇಕು. ಹಾಗೆ ಅನಲ್ಪಾಹ ತದ್ಭೂತಿ, ಆ ದೇವಾಲಯದ ವೈಭವ. ಏನು ದೇವಾಲಯದ ವೈಭವ ಅಂತ ಹೇಳಿದರೆ, ವೈಭವ ಅಂತ ಹೇಳಿದರೆ ಸಾಂಗವಾಗಿ ಪೂಜೆಗಳು ನಡೆಯತಕ್ಕಂಥದ್ದು. ಬೆಳಿಗ್ಗೆ 4 ಗಂಟೆಗೆ ಪ್ರಾರಂಭ ಆಗಬೇಕು ನಿರ್ಮಾಲ್ಯ ವಿಸರ್ಜನೆ, ಅಂಥ ಪೂಜೆಗಳು. ಮಧ್ಯಾಹ್ನ ಕಾಲದಲ್ಲಿ ನಡೆಯತಕ್ಕಂತಹ ಪೂಜೆ, ಸಾಯಂಕಾಲದಲ್ಲಿ ನಡೆಯತಕ್ಕಂತಹ ಪೂಜೆ. ಹೀಗೆ ಪಂಚರಾತ್ರಾದಿ ಆಗಮಗಳಲ್ಲಿ ಹೇಗೆ ದೇವಸ್ಥಾನದಲ್ಲಿ ಪೂಜೆಗಳಾಗಬೇಕು ಅಂತ ಹೇಳಿದ್ದಾರೆ, ಅದಕ್ಕನುಗುಣವಾಗಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಆಚಾರ್ಯರು ಮಾಡಿದರು. ಪೂಜಾ ವೈಭವ ಅದನ್ನು ಹೆಚ್ಚಿಸಿದರು. ಇನ್ನೂ ಕೂಡ ಚೆನ್ನಾಗಿ ನಡೆಯುವಂತೆ ಆಚಾರ್ಯರು ವ್ಯವಸ್ಥೆಯನ್ನು ಅವರು ಮಾಡಿದರು ಎಂಬುದಾಗಿ. ಭೀಮತ್ವೇ ಸಹ ಸಹಜೇ ಪ್ರತಿಷ್ಠಿತ ಪ್ರಾಕ್ ಪಂಚಾತ್ಮ ಮುರರಿಪುರಂಚಿತೋ ಯದತ್ರ ಪಾಂಚಾಲ್ಯ ಬಲಿಸಲಿಲಂ ಸಮಂ ದದತ್ಯ ಸ್ವಸ್ಮಾರ್ಷೀತ್ ತಮಿಮಥ ಪ್ರಪೂಜ್ಯ ಪೂಜ್ಯ. ಆಚಾರ್ಯರು ಪಾರಂತಿ ದೇವಸ್ಥಾನದಲ್ಲಿ ಹೀಗೆಲ್ಲ ಅವರು ವ್ಯವಸ್ಥೆಯನ್ನು ಮಾಡಿದರು ಅಂತ ನಾವು ನೋಡಿದ್ವಿ. ಯಾಕೆ ಆಚಾರ್ಯರು ಅಲ್ಲಿ ಇಷ್ಟೊಂದು ಕಾಳಜಿಯನ್ನು ತೆಗೆದುಕೊಂಡ್ರು? ಅದಕ್ಕೊಂದು ನಿಮಿತ್ತ ಬೇಕಲ್ಲ. ಪಂಡಿತಾಚಾರ್ಯರು ಅದರ ನಿರೂಪಣೆಯನ್ನು ಈ ಶ್ಲೋಕದಲ್ಲಿ ಮಾಡ್ತಾ ಇದ್ದಾರೆ. ಆಚಾರ್ಯರು ಅಂದರೆ ಅವರು ಎಂಥವ್ರವರು? ಅವರು ರುದ್ರಾದಿ ದೇವತೆಗಳಿಂದಲೂ ಕೂಡ ಪೂಜ್ಯರಾಗಿರ್ತಕ್ಕಂಥವರು ಆಚಾರ್ಯರು. ದ್ವಾಪರ ಯುಗದಲ್ಲಿ ಭೀಮಸೇನನಾಗಿ ಹುಟ್ಟಿದ್ರು ಅವತ್ತಿನ ದಿವಸ. ಆ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಇವರೆಲ್ಲ ಸಹೋದರರು. ಅವರೆಲ್ಲ ಇಲ್ಲಿಗೆ ಬಂದಿದ್ರಂತೆ, ಪಾರಂತಿ ಆ ದೇವಸ್ಥಾನಕ್ಕೆ. ಇವತ್ತು ಅದನ್ನು ಕೇವುಡ ಅಂತ ಕರೀತಾರಲ್ಲ, ಆ ದೇವಸ್ಥಾನಕ್ಕೆ ಅಲ್ಲಿಗೆ ಬಂದಿದ್ರಂತೆ ಅವರು. ಅವರೇ 5 ಪ್ರತಿಮೆಗಳ ಅಲ್ಲಿ ಸಾನ್ನಿಧ್ಯ ಅದನ್ನು ಬರುವಂತೆ ಅವರು ಮಾಡಿದ್ರಂತೆ, ಪ್ರತಿಷ್ಠಾಪನೆಯನ್ನು ಮಾಡಿದ್ರಂತೆ. 5 ಪ್ರತಿಮೆಗಳ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಭಗವಂತನ ಪಂಚರೂಪಗಳು. ಭಗವಂತ ಸೃಷ್ಟಿಯ ಪ್ರಾರಂಭದಲ್ಲಿ ತಾನು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಈ ಪಂಚರೂಪಗಳನ್ನು ತಾನು ತೆಗೆದುಕೊಂಡಿದ್ದ. ಪಂಚರೂಪಗಳ ಉಪಾಸನೆಗೆ ಬಹಳ ಮಹತ್ವ ಇದೆ. ಅದನ್ನು ಉಪನಿಷತ್ತುಗಳಲ್ಲಿ ನಾವು ಓದ್ತೀವಿ. ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಅದರ ಬಗ್ಗೆ ಮಾಹಿತಿಗಳಿದೆ. ಹೀಗೆ ಪಂಚರೂಪಗಳ ಉಪಾಸನೆ ಬಹಳ ಮಹತ್ವಪೂರ್ಣವಾದದ್ದು. ಅದಕ್ಕನುಗುಣವಾಗಿ ಈ ಪಂಚ ಪಾಂಡವರು ಅವತ್ತಲ್ಲಿಗೆ ಬಂದಾಗ ಪರಮಾತ್ಮನ 5 ರೂಪಗಳು, ಕೃಷ್ಣನ 5 ರೂಪಗಳು, ಅದಕ್ಕೆ 5 ಪ್ರತಿಮೆಗಳ ಪ್ರತಿಷ್ಠಾಪನೆಯನ್ನು ಅವರು ಆ ಸ್ಥಳದಲ್ಲಿ ಮಾಡಿದ್ರು. ಅಲ್ಲಿ ದ್ರೌಪದಿ ದೇವಿ ತಾನೇ ಕೈಯಾರೆ ಅಲ್ಲಿ ನೀರನ್ನು ಹಾಕ್ತಾ ಇದ್ಲಂತೆ. ದ್ರೌಪದಿ ದೇವಿ ದದತ್ಯ ಪಾಂಚಾಲ್ಯ ಸಮಂ. ಭೂತ ಬಲಿಯನ್ನು ಕೊಡಬೇಕಾದ್ರೆ ನೀರನ್ನು ಕೊಡ್ತಾ ಇದ್ದವಳು ಸಾಕ್ಷಾತ್ ದ್ರೌಪದಿ ದೇವಿ, ಭಾರತೀ ದೇವಿಯ ಅವತಾರಲಾಗಿರ್ತಕ್ಕಂಥವಳು. ಅವಳು ನೀರನ್ನು ಹಾಕ್ತಾ ಇದ್ಲು. ಆದರೆ ಅಲ್ಲಿ ಪೂಜೆ ನಿಂತು ಹೋಗಿರ್ತಕ್ಕಂಥದ್ದು ಅದು ತುಂಬ ಬೇಸರದ ಸಂಗತಿ. ಅದಕ್ಕೆ ಆಚಾರ್ಯರು ಅದನ್ನು ಇಲ್ಲಿ ಸ್ಮರಣೆ ಮಾಡಿದ್ರಂತೆ. ಪಂಡಿತಾಚಾರ್ಯರು ಹೇಳ್ತಾರೆ, ಸೋಸ್ಮಾರ್ಷೀತ್
ತಮಿಮಥ ಪ್ರಪೂಜ್ಯ ಪೂಜ್ಯ. ಯಾರು ಪ್ರಪೂಜ್ಯರು ಅಂತ ಇದ್ದಾರೆ ರುದ್ರಾದಿ ದೇವತೆಗಳು, ಅವರಿಂದಲೂ ಪೂಜ್ಯರಾಗಿರ್ತಕ್ಕಂಥವರು ಮಧ್ವಾಚಾರ್ಯರು ತಾವೇ ಪ್ರತಿಷ್ಠೆ ಮಾಡಿದ್ದು. ಅದನ್ನು ಇವತ್ತು ಸ್ಮರಣೆ ಮಾಡಿಕೊಂಡ್ರು. ಆ ಸ್ಥಳಕ್ಕೆ, ಆ ಜಾಗಕ್ಕೆ ಅವರು ಬಂದಾಗ ವನವಾಸದ ಸಮಯದಲ್ಲಿ ಅಲ್ಲಿಗೆ ಬಂದಿದ್ರಂತೆ. ಅಲ್ಲಿ ಭೂತ ಬಲಿಯನ್ನು ಕೊಟ್ಟ ಮೇಲೆ ನೀರನ್ನು ಹಾಕೋದು ದ್ರೌಪದಿ ದೇವಿ ಆ ಸೇವೆಯನ್ನು ತಾನು ಸಲ್ಲಿಸ್ತಾ ಇದ್ಲಂತೆ. ಹೀಗೆ ಆಚಾರ್ಯರ ಪೂಜೆ, ಆ ವೈಭವ ಅದು ಮತ್ತೆ ಹಾಗೆ ನಡಿಬೇಕು ಎಂಬುದಾಗಿ ಅವರಿಗೆ ತುಂಬ ಕಾಳಜಿ. ಎಲ್ಲೂ ಕೂಡ ಪೂಜೆ ನಿಲ್ಲಬಾರ್ದು, ನೈವೇದ್ಯದ ಸಮರ್ಪಣೆ ನಿಲ್ಲಬಾರ್ದು. ಅದು ಸಾಂಗವಾಗಿ ಅನೂಚಾನವಾಗಿ ನಡ್ಕೊಂಡು ಬಂದಿದೆ ಪರಂಪರೆಯಲ್ಲಿ. ಆ ಪರಂಪರೆಗೆ ವಿಚ್ಛೇದ ಆಗಬಾರ್ದು ಅಂತನೋ ಕಾಳಜಿಯಿಂದ ಮಧ್ವಾಚಾರ್ಯರು ಅಲ್ಲಿ ಮತ್ತೆ ಪುನಃ ಆ ಪೂಜಾ ವೈಭವವನ್ನು ಸ್ಥಾಪನೆ ಮಾಡಿದರು, ನಡೆಯುವಂತೆ ನೋಡಿಕೊಂಡ್ರು. ಅದಕ್ಕೊಂದು ಸೂಕ್ತ ವ್ಯವಸ್ಥೆಯನ್ನು ಗ್ರಾಮದ ಮುಖಂಡರುಗಳನ್ನು ಕರೆದು ಮಾಡಿದರು. ಆಯಾಸ್ಯನ್ ಕಿಲ ಸರಿದಂತರಾಖ್ಯದೇಶಂ ಗ್ರೀಷ್ಮೇ ನಿರ್ಜಲಮಿಹ ಶುಶ್ರುವಾಂಸ್ತಟಾಕಂ ತತ್ಕಾಲೇ ಪರಮಭಿವರ್ಷಯನ್ ಘನೌಘಂ ತತ್ಪೂರ್ತ್ಯೈರ್ವ್ಯಧಿತ ಕುತೂಹಲಂ ಜನಾನಾಂ. ಎಲ್ಲಿ ಹೋದರೂ ಜನರುಗಳಿಗೆ ಕುತೂಹಲ, ಆಚಾರ್ಯರ ಬಗ್ಗೆ ಆಶ್ಚರ್ಯ. ಆಚಾರ್ಯರು ಬೇಸಿಗೆ ಕಾಲ, ಆ ಬೇಸಿಗೆ ಕಾಲದಲ್ಲಿ ಒಂದು ಹಳ್ಳಿಗೆ ಬಂದಿದ್ದಾರೆ. ಅದನ್ನು ಇಡೇತುದೆ ಅಂತ ಕರೀತಾರೆ. ಆ ಗ್ರಾಮಕ್ಕೆ ಅವರು ಬರ್ತಾ ಇದ್ದಾರೆ. ಅಲ್ಲ, ಆ ಗ್ರಾಮದ ಕೆರೆಯಲ್ಲಿ ನೀರಿಲ್ಲ, ಬೇಸಿಗೆ ಕಾಲ, ಎಲ್ಲ ಒಣಗಿ ಹೋಗಿದೆ, ಬತ್ತಿ ಹೋಗಿದೆ. ಆಚಾರ್ಯರಲ್ಲಿ ಬರ್ತಾ ಇದ್ದಾರೆ. ಆಚಾರ್ಯರಿಗೆ ಗೊತ್ತಾಯಿತು ಅಲ್ಲಿ ನೀರಿಲ್ಲ. ಸನ್ಯಾಸಿಗಳಿಗೆ ಪ್ರಧಾನವಾದದ್ದು ಬಾವಿ, ಕೆರೆ ಇಂಥದ್ದು ಬೇಕು. ಅವರ ಪಾವಿತ್ರ್ಯ, ಸ್ನಾನಾದಿಗಳಿಗೆ, ದೇವರ ಪೂಜೆಗೆ ಅದಕ್ಕೆಲ್ಲ ಒಂದು ಬಾವಿ, ಕೆರೆ ಅಂಥದ್ದೇನಾದರೂ ಬೇಕು. ಆದರೆ ಕೆರೆ ಒಣಗಿ ಹೋಗಿದೆ ಅಂತಂದರೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ? ಜನ ಎಲ್ಲ ಅಸಹಾಯಕರಾಗಿದ್ದಾರೆ, ಏನೂ ಮಾಡಲಿಕ್ಕಾಗ್ತಾ ಇಲ್ಲ. ಆ ಜನರುಗಳಿಗೆ ಆಚಾರ್ಯರು ಬರ್ತಾರೆ, ಆದರ ಸತ್ಕಾರವನ್ನು ಮಾಡಬೇಕು ಎಂಬುದಾಗಿ. ಆದರೆ ನೀರಿಲ್ಲ. ಅವಾಗ ಆಚಾರ್ಯರು ತಮ್ಮ ಶಕ್ತಿಯನ್ನು ಅಲ್ಲಿ ಪ್ರದರ್ಶನೆ ಮಾಡಿದರು. ಅಲ್ಲಿ ಆ ಸುದ್ದಿ ಅವರ ಕಿವಿಗೆ ಬಿದ್ದ ಕೂಡಲೇ ಅವರ ಶಕ್ತಿಯಿಂದಾಗಿ ಮೋಡಗಳನ್ನು ತರಿಸಿ ಆ ಕೆರೆ ತುಂಬುವಷ್ಟು ಮಾತ್ರ ಮಳೆ ಬರಬೇಕು, ಬೇರೆ ಎಲ್ಲೂ ಮಳೆ ಬಂದಿರಬಾರ್ದು. ಆ ಕೆರೆಯ ಜಾಗದಲ್ಲಿ ಮಾತ್ರ ಮಳೆ ಬಂದಿರಬೇಕು, ಕೆರೆ ತುಂಬುವಷ್ಟೇ ಮಳೆ ಬಂದಿರಬೇಕು. ಇಂಥ ಒಂದು ಶಕ್ತಿಯನ್ನು ಆಚಾರ್ಯರು ತೋರಿಸಿದರು. ಆ ಸ್ಥಳದಲ್ಲಿ ಘನೌಘಂ ಅಭಿವರ್ಷಯನ್, ಘನೌಘ ಮೋಡಗಳ ಸಮೂಹ ಬೇಕಾದಷ್ಟು ಮಳೆಯನ್ನು ಸುರಿಸ್ತಾ ಇದೆ. ಜನರುಗಳಿಗೆ ಆಶ್ಚರ್ಯವೋ ಆಶ್ಚರ್ಯ. ಹೀಗೆ ಆಚಾರ್ಯರು ಹೋದ ಕಡೆಯಲ್ಲೆಲ್ಲ ಯಾವುದಾದ್ರೂ ಒಂದು ವಿಧವಾಗಿ ಜನರಿಗೆ ಪರೋಪಕಾರ. ಕೆರೆ ನೀರು ಬೇಕು, ಜನರುಗಳಿಗೆ ಬದುಕೋದಾದರೆ ಹೇಗೆ? ಆ ಹಳ್ಳಿಯ ಗ್ರಾಮದ ಜನರೆಲ್ಲ ಆ ಕೆರೆಯನ್ನು ನಂಬಿಕೊಂಡೇ ಇರ್ತಕ್ಕಂಥವ್ರು. ಅದಕ್ಕೇನೆ ಆ ಕೆರೆಯಲ್ಲಿ ಮಳೆ ಬಂದು ನೀರು ತುಂಬಿ ಹರಿಬೇಕು, ಜನರುಗಳಿಗೆ ಸಂತೋಷ ಆಗಬೇಕು. ಹಾಗೆ ಪರೋಪಕಾರದ ಕಾರ್ಯ ಇದು ಆಚಾರ್ಯರು ಎಲ್ಲಿ ಹೋದರೂ ಕೂಡ ವಿಶಾಲವಾದ ಮನಸ್ಸಿನಿಂದ ಮಾಡ್ತಾ ಇದ್ದರು. ಯಾವ ಜನರನ್ನು ಕೂಡ ಎಂದೂ ತಿರಸ್ಕರಿಸಲಿಲ್ಲ. ಇದು ಆಚಾರ್ಯರ ಮತ್ತೊಂದು ಮಹಿಮೆ ಎಂಬುದಾಗಿ ಆಚಾರ್ಯರ ಶಿಷ್ಯ ಇದನ್ನು ತಾನು ಕಂಡದ್ದನ್ನೇ ತಾನು ವರ್ಣನೆ ಮಾಡ್ತಾ ಇದ್ದಾನೆ. ದುರ್ಮಂತ್ರೈಹಿ ಖಲಪಟಲೈಹಿ ಪ್ರಚೋದ್ಯಮಾನೋ ಗ್ರಾಮೇಶೋ ವೃಷಲಪತಿ ಪ್ರಹರ್ತುಮೇನಂ ಸಂಪ್ರಾಪ್ತಸ್ತತ ಉತಯಾಂತಮೀಕ್ಷಮಾಣಃ ಪ್ರೋದ್ಯಂತಂ ರವಿಮಿವ ವಿಸ್ಮಿತೋ ನನಾಮ. ಒಂದು ದೊಡ್ಡ ದುರ್ಜನರ ಗುಂಪು, ದುಷ್ಟರ ಗುಂಪು, ಆಚಾರ್ಯರ ಬಗ್ಗೆ ಅಸೂಯೆ, ಅವರ ದೈಹಿಕ ಸಾಮರ್ಥ್ಯ, ತಪಶ್ಶಕ್ತಿ, ಅವರ ಜ್ಞಾನ ಸಾಮರ್ಥ್ಯ ಅದನ್ನೆಲ್ಲ ಕಂಡು ಆ ದುಷ್ಟರ ಗುಂಪಿಗೆ ತುಂಬ ಅಸೂಯೆ ಇದೆ. ಈ ಮಧ್ವಾಚಾರ್ಯ ಏನಾದರೂ ಮಾಡಬೇಕು ಎಂಬುದಾಗಿ ಎಲ್ಲ ಒಂದಾಗಿದ್ದಾರೆ. ದುಷ್ಟರ ಗುಂಪೆಲ್ಲ ಅವತ್ತು ದುರ್ಯೋಧನ, ದುಶಾಸನ ಎಲ್ಲ ಒಂದಾಗಿರಲಿಲ್ವಾ? ಕರ್ಣ, ಶಕುನಿ ಎಲ್ಲ. ಹಾಗೆ ಇವತ್ತು ಕೂಡ ಆಚಾರ್ಯರ ಕಾಲದಲ್ಲಿ ಒಬ್ಬ ಗ್ರಾಮನ ಮುಖ್ಯಸ್ಥ, ಆ ಮುಖ್ಯಸ್ಥನ ಜೊತೆಗೆಲ್ಲ ಒಟ್ಟುಗೂಡಿದ್ದಾರೆ. ಪ್ರಹರ್ತುಂ, ಮಧ್ವಾಚಾರ್ಯರಿಗೆ ಚೆನ್ನಾಗಿ ಹೊಡೆದು ಬಿಡಬೇಕು, ಅವರನ್ನು ಕೊಂದೇ ಮುಗಿಸ್ಬಿಡಬೇಕು ಎಂಬುದಾಗಿ.
ಈ ವಿಧವಾದ ಪ್ರಯತ್ನ, ಅದಕ್ಕೋಸ್ಕರವಾಗಿ ಜನರ ಗುಂಪು ಒಟ್ಟು ಸೇರಿದೆ, ದುಷ್ಟ ಜನರ ಗುಂಪು. ಆಚಾರ್ಯರು ಸಂಚಾರವನ್ನು ಮಾಡ್ತಾ ಬೇರೆ ಒಂದು ಊರಿಗೆ ಹೋಗ್ತಾ ಇದ್ದಾರೆ. ಮಳೆ ತರಿಸಿದ್ರ ಇಡೇ ತುದೆ ಎಂಬುದಾಗಿ ಗ್ರಾಮ. ಆ ಗ್ರಾಮದಿಂದ ಮತ್ತೊಂದು ಗ್ರಾಮದ ಕಡೆಗೆ ಹೋಗ್ತಾ ಇದ್ದಾರೆ. ಆಚಾರ್ಯರು ಮಾತ್ರ ಇಲ್ಲ, ಅವರ ದೊಡ್ಡ ಪರಿವಾರ ಇದೆ, ಅವರ ಜೊತೆಗೆ ದೊಡ್ಡ ಶಿಷ್ಯವರ್ಗ, ಅವರೆಲ್ಲರೂ ಕೂಡ ಅಲ್ಲಿದ್ದಾರೆ. ಅವರು ಹೊಡಿಬೇಕು ಎಂಬುದಾಗಿ. ಆಚಾರ್ಯರ ಗುಂಪು ಬಹಳ ಚಿಕ್ಕದಿದೆ. ಅವರು ನೋಡಿದರೆ ಬಹಳ ಜನ ಇದ್ದಾರೆ. ಎಲ್ಲ ಕೈಯಲ್ಲಿ ದೊಣ್ಣೆಗಳನ್ನು ಹಿಡ್ಕೊಂಡಿದ್ದಾರೆ. ಭಾರಿ ದೊಡ್ಡ ದೊಡ್ಡ ಗಟ್ಟಿಯಾಗಿರ್ತಕ್ಕಂಥ ಕೋಲುಗಳು, ದೊಣ್ಣೆಗಳಿಂದ ಎಲ್ಲ ಸನ್ನದ್ಧರಾಗಿ ನಿಂತ್ಕೊಂಡಿದ್ದಾರೆ. ಬರ್ತಾರೆ ಇವಾಗ ಆಚಾರ್ಯರ ಮೇಲೆ ದಾಳಿಯನ್ನು ಮಾಡಬೇಕು, ಹೊಡಿಬೇಕು ಎಂಬುದಾಗಿ. ಅವರೆಲ್ಲ ನೋಡಿದರು. ನೋಡಿ ಇದು ಯಾರಿದು? ಅವರಿಗೆ ಮನಸ್ಸಿನಲ್ಲಿ ವಿಚಿತ್ರವಾದ ಭಾವನೆ ಬಂದು ಹೋಯ್ತಂತೆ. ವಿಲಕ್ಷಣವಾದ ಭಾವನೆ ಅವರ ಮನಸ್ಸಿನಲ್ಲಿ. ಯಾವ ದುಷ್ಟರ ಗುಂಪು ಆಚಾರ್ಯರಿಗೆ ಹೊಡಿಬೇಕು, ಅವರನ್ನ ಕೊಂದೇ ಬಿಡಬೇಕು ಎಂಬುದಾಗಿ ದೊಣ್ಣೆಗಳಿಂದ ಸನ್ನದ್ಧವಾಗಿ ಬಂದಿತ್ತೋ ಅವರ ಮನಸ್ಸಿನಲ್ಲಿ ಭಾವನೆಯೇ ಬದಲಾವಣೆ ಆಗೋಯ್ತು. ಒಂದು ವಿಚಿತ್ರವಾದ ಭಾವನೆ ಇವಾಗ ಅವರ ಮನಸ್ಸಿನಲ್ಲಿ ಬಂದಿದೆ. ನೋಡಿದ್ರಂತೆ ಪ್ರೋದ್ಯಂತಂ ರವಿಮಿವ, ಇವರು ಮನುಷ್ಯರಲ್ಲ, ಇಲ್ಲಿ ಬರ್ತಾ ಇರ್ತಕ್ಕಂಥವ್ರು ಇವರು ಮನುಷ್ಯರಾಗಿದ್ದರೆ ನಾವು ಹೊಡಿಬೋದಾಗಿತ್ತು, ಇವರು ಮನುಷ್ಯರೇ ಅಲ್ಲ ಎಂಬುದಾಗಿ. ಹೇಗಿದ್ದಾರೆ? ಒಳ್ಳೆ ಉದಯಿಸ್ತಾ ಇರ್ತಕ್ಕಂತಹ ಸೂರ್ಯ ಹೇಗೆ ಆಕಾಶದಲ್ಲಿ ಕಂಗೊಳಿಸ್ತಾ ಇರ್ತಾನೆ, ಹಾಗೆ ಸೂರ್ಯನಂತೆ ಒಳ್ಳೆ ಪ್ರಕಾಶಮಾನರಾಗಿ ದೇದೀಪ್ಯಮಾನರಾಗಿದ್ದಾರೆ ಆಚಾರ್ಯರು. ಅವರ ತೇಜಸ್ಸನ್ನು ಕಂಡ್ರಂತೆ. ಅವರ ತೇಜಸ್ಸಿನಿಂದಾಗಿ ಇವರ ಮನಸ್ಸಿನಲ್ಲಿ ಯಾವ ಈರ್ಷೆ, ಅಸೂಯೆ, ಆ ಶತ್ರುತ್ವ, ವೈರಭಾವ ಇತ್ತೋ ಆ ವೈರಭಾವ ಹೊರಟೇ ಹೋಯ್ತಂತೆ. ಇದು ಆಚಾರ್ಯರ ತೇಜಸ್ಸಿನ ಪ್ರಭಾವ. ಅವರ ಮನಸ್ಸು ಎಷ್ಟು ಬದಲಾವಣೆ ಆಯಿತು ಅಂತ ಹೇಳಿದರೆ, ಆಚಾರ್ಯರನ್ನು ಕೊಲ್ಲಬೇಕು ಅಂತ ಬಂದವರು ಆಚಾರ್ಯರ ಕಾಲುಗಳಿಗೆ ಬಿದ್ದು ಆಚಾರ್ಯರ ಶಿಷ್ಯರೇ ಆಗಿಬಿಟ್ರು ಆ ದುಷ್ಟರ ಗುಂಪು. ಹೀಗೆ ಮನಸ್ಸನ್ನು ಬದಲಾವಣೆ ಮಾಡ್ತಕ್ಕಂತಹ ಶಕ್ತಿ ಆ ಕೇವಲ ಅವರ ತೇಜಸ್ಸಿಗೇನೇನೆ ಅಂಥ ಒಂದು ವಿಚಿತ್ರವಾದ ಶಕ್ತಿ ಇತ್ತು. ಆ ತೇಜಸ್ಸಿನಿಂದಲೇ ಮನಸ್ಸನ್ನು ಬದಲಾವಣೆ ಮಾಡ್ತಾ ಇದ್ರು ಆಚಾರ್ಯರು. ಹೀಗೆ ಆ ದುಷ್ಟರ ಗುಂಪು ತಮ್ಮ ವೈರಭಾವವನ್ನು ಹೊರಗೆ ದೂಡಿ ಭಕ್ತಿ, ಆಚಾರ್ಯರ ಬಗ್ಗೆ ಗೌರವ, ಆದರ ಅದನ್ನು ಅವರೆಲ್ಲ ತೋರಿಸಿದರು. ವಿಸ್ಮಿತ ನನಾಮ ಅಂತ ಹೇಳ್ತಾರೆ ಪಂಡಿತಾಚಾರ್ಯರು. ಆಶ್ಚರ್ಯದಿಂದ ಆಚಾರ್ಯರನ್ನು ಕಂಡು ಆಶ್ಚರ್ಯದಿಂದ ಅವರಿಗೆ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಅವರು ಮಾಡಿದರು. ಹೀಗೆ ಆಚಾರ್ಯರು ದೈಹಿಕ ಸಾಮರ್ಥ್ಯವನ್ನು ತೋರಿಸಿದರು, ತಮ್ಮ ತಪಶಕ್ತಿಯನ್ನು ತೋರಿಸಿದರು, ಮಳೆ ಬರೆಸಿದರು. ಆ ಗ್ರಾಮದಲ್ಲಿ ಆ ಕೆರೆಗೆ ಮಾತ್ರ ಮಳೆ ಬಂದು ನೀರು ತುಂಬಬೇಕು ಅಂಥ ಒಂದು ಸಾಮರ್ಥ್ಯವನ್ನು ಆಚಾರ್ಯರು ತೋರಿಸಿದರು. ಅವರು ಪಾಠಕ್ಕೆ ಕುಳಿತುಕೊಂಡು ಇದ್ದಾಗ ದೀಪ ಆರಿ ಹೋಯಿತು. ಕೇವಲ ಅಂಗುಷ್ಟ ಸ್ಫುಟ ನಖರ ಅಂತ ರೋಚಿಶೈವ. ಎಂತೆಂಥ ಶಕ್ತಿ! ಆಚಾರ್ಯರು ಅವರ ಗುರುಗಳ ಶಿಷ್ಯ, ಗುರುಗಳ ಪುತ್ರ. ಆ ಗುರುಪುತ್ರನಿಗೆ ತಲೆನೋವು, ಅದನ್ನು ಕಿವಿನಲ್ಲಿ ಗಾಳಿ ಊದಿ ಅವನ ತಲೆನೋವನ್ನು, ಶಿರೋವೇದನೆಯನ್ನು ಪರಿಹಾರ ಮಾಡಿದರು. ಹೀಗೆ ಪಂಚಭೂತಗಳ ಮೇಲೆ ಆಚಾರ್ಯರು ಪ್ರಭುತ್ವವನ್ನು ಸ್ಥಾಪನೆ ಮಾಡಿದವರು. ಏನು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅಂತ ಹೇಳ್ತೀವಿ, ಅದರ ಮೇಲೆಲ್ಲ ಅಂಥ ಒಂದು ಪ್ರಭುತ್ವವನ್ನು ಆಚಾರ್ಯರು ಸ್ಥಾಪನೆ ಮಾಡಿದ್ರು. ಆದ್ದರಿಂದ ಇವತ್ತು ಎಲ್ಲ ಭಾವನೆಗಳು ಅವರ ಅಧೀನ. ಎಲ್ಲರ ಮನಸ್ಸನ್ನು ಕೂಡ, ಆಗಲೇ ಅಷ್ಟ ಸಿದ್ಧಿಗಳನ್ನು ಹೇಳಬೇಕಾದ್ರೆ ವಶಿತ್ವ ಅನ್ನೋ ಸಿದ್ಧಿ ಹೇಳಿದ್ವಲ್ಲ, ಎಲ್ಲರನ್ನೂ ಕೂಡ ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳೋದು. ಹೀಗೆ ಆ ದುಷ್ಟರ ಗುಂಪನ್ನೇ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಅವರ ಮನಸ್ಸಿನಲ್ಲಿ ಬದಲಾವಣೆಯನ್ನು ಮಾಡ್ತಕ್ಕಂಥದ್ದು, ಇಂಥ ಒಂದು ಸಾಮರ್ಥ್ಯವನ್ನು ಕೂಡ ಆಚಾರ್ಯರು ತೋರಿಸಿದರು.